ಹರೇ ಶ್ರೀನಿವಾಸ. ಅಧಿಕ ಮಾಸದ 5ನೇ ದಿನದ ಪಾರಾಯಣ ಹಾಗೂ ಯಥಾಮತಿಯ ಅರ್ಥಾನುವಾದವನ್ನ ಈಗ ನೋಡೋಣ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಬೇಡವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು. ಪ್ರಣವ ಪ್ರತಿಪಾದ್ಯ ತ್ರಿನಾಮದಿ ತನುವಿನುಳು ತ್ರಿಸ್ಥಾನಗ ನಿರುದ್ಧನು ತ್ರಿಪಂಚಕ ಏಕವಿಂಶತಿ ಚತುರವಿಂಶತಿಗ ಎನಿಸಿ 72,000 ವಿನತು ನಾಡಿಗಳು ನಿಯಾಮಿಸುತ್ತಿನ ಗಭಸ್ತಿಗ ಲೋಕದಳು ಸರ್ವತ್ರ ಬೆಳಗುವನು. ಅಂದ್ರೆ ಇಲ್ಲಿ ಪ್ರಣವ ಪ್ರತಿಪಾದ್ಯ. ಪ್ರಣವ ಅಂದ್ರೆ ಓಂಕಾರ. ಓಂಕಾರದಿಂದ ಸುತ್ತಲ್ಪಟ್ಟ ಶ್ರೀಹರಿಯನ್ನ ಪ್ರಣವ ಪ್ರತಿಪಾದ್ಯ ಅಂತ ಕರೆದಿದ್ದಾರೆ. ತ್ರಿನಾಮದಿ ಅಂದ್ರೆ 3 ನಾಮದಿಂದ, ಅಂದ್ರೆ ವಿಶ್ವ, ತೈಜಸ, ಪ್ರಾಜ್ಞೆ ಎಂಬ 3 ಹೆಸರಿನಿಂದ ತನುವಿನೋಳು ಅಂದ್ರೆ ಈ ದೇಹದಳು ತ್ರಿಸ್ಥಾನಗನಿರುದ್ಧನು. ತ್ರಿಸ್ಥಾನ ಅಂದ್ರೆ 3 ಸ್ಥಾನಗಳು, ಅಂದ್ರೆ ಕಣ್ಣು, ಕಂಠ ಮತ್ತು ಹೃದಯ. ಈ 3 ಸ್ಥಾನಗಳಲ್ಲಿ ಅನಿರುದ್ಧ ರೂಪಿ ಪರಮಾತ್ಮನಿದ್ದಾನೆ. ಹೇಗೆ ಅಂದ್ರೆ ತ್ರಿಪಂಚಕ ಏಕವಿಂಶತಿ ಚತುರವಿಂಶತಿಗ ಅಂತ. ತ್ರಿಪಂಚಕ ಅಂದ್ರೆ 3 × 5 ಅಂದ್ರೆ 15. ಹೆಂಗೆ ಅಂದ್ರೆ ವಿಶ್ವ ಅನಿರುದ್ಧಾದಿ ರೂಪಗಳು, ತೈಜಸ ಪ್ರದ್ಯುಮ್ನಾದಿ ರೂಪಗಳು, ಪ್ರಾಜ್ಞೆ ಸಂಕರ್ಷಣಾದಿ ರೂಪಗಳು. ಈ 5 ರೂಪಗಳಿಂದ ಒಟ್ಟು 15 ಆಯ್ತು. ಇದನ್ನೇ ತ್ರಿಪಂಚಕ ಅಂದಿರೋದು. ಏಕವಿಂಶತಿ ಅಂದ್ರೆ ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಪಂಚಭೂತಗಳು, ಪಂಚ ತನ್ಮಾತ್ರಗಳು ಮತ್ತು 1 ಮನಸ್ಸು ಸೇರಿ 21 ಆಯ್ತು. ಚತುರವಿಂಶತಿಗ ಅಂದ್ರೆ ಈ 21 + 3 ಅಂದ್ರೆ ಅಹಂಕಾರ ತತ್ವ, ಮಹತ್ತತ್ವ ಮತ್ತು ಅವ್ಯಕ್ತ ತತ್ವ. ಈ 3 ತತ್ವಗಳು ಸೇರಿ 21 + 3 ಅಂದ್ರೆ 22, 23, 24. ಹಾಗಾಗಿ ಚತುರವಿಂಶತಿ ಅಂದ್ರೆ 24. ಚತುರವಿಂಶತಿಗ ಎನಿಸಿ 72,000 ವಿನತು ನಾಡಿಗಳು. ಅಂದ್ರೆ ನಮ್ಮ ಈ ಸ್ಥೂಲ ದೇಹದೊಳಗೆ 72,000 ನಾಡಿಗಳು. ಈ ಕಡೆ 36, ಎಡಗಡೆ 36, ಬಲಗಡೆ 36. ಒಟ್ಟು 72,000 ನಾಡಿಗಳಲ್ಲಿ 72,000 ರೂಪದಿಂದ ಶ್ರೀಹರಿ ಇದ್ದಾನೆ. ಹೆಂಗೆ ಅಂತಂದ್ರೆ ಈ 72,000 ಹೆಂಗಾಯ್ತು ಅಂದ್ರೆ ಈ 24 ತತ್ವಕ್ಕೆ ಸತ್ವರಜತಮ 3 ಗುಣಗಳಿಂದ ಗುಣಿಸಿದಾಗ, ಅಂದ್ರೆ 24 × 3 ಗುಣಿಸಿದಾಗ 72. ಈ 72ಕ್ಕೆ ಬೃಹತಿ ಸಹಸ್ರದ 1000 ರೂಪದಿಂದ ಗುಣಿಸಿದಾಗ, ಅಂದ್ರೆ 72 × 1000, 72,000 ರೂಪದಿಂದ ಈ ರೀತಿಯಾಗಿ ನಮ್ಮ ನಾಡಿಗಳೊಳಗಿದ್ದು ನಿಯಾಮಿಸುತ್ತಾ ಇನಗಭಸ್ತಿಗ ಇದನ್ನ ಬಿಡಿಸ್ಕೊಳ್ಳೋಣ. ಇನ + ಗಭಸ್ತಿಗ. ಇನ ಅಂದ್ರೆ ಸೂರ್ಯ, ಗಭಸ್ತಿಗ ಅಂದ್ರೆ ಕಿರಣ. ಅಂದ್ರೆ ಪ್ರಣವ ಪ್ರತಿಪಾದ್ಯನಾದ ಶ್ರೀಹರಿ ಕಾಲನಾಮಕನಾದ ಸೂರ್ಯನ ಅಂತರ್ಗತನಾಗಿ ಇದ್ದು ಸೂರ್ಯ ಕಿರಣಗಳಿಂದ ಲೋಕಗಳು ಸರ್ವತ್ರ ಬೆಳಗುವನು. ಅಂದ್ರೆ ಸರ್ವ ಲೋಕಗಳನ್ನು ಸರ್ವತ್ರದಲ್ಲಿಯೂ ಬೆಳಗುವನು, ಪ್ರಕಾಶಿಸುವನು ಎಂಬುದೇ ಈ ನುಡಿಯ ಸುಂದರ ಸಾರಾಂಶ ಆಗಿದೆ. ಬಹಳ ಮಾರ್ಮಿಕವಾಗಿ ಅಂಕಿ ಸಂಖ್ಯೆಗಳ ಅರ್ಥವನ್ನ ಈ ನುಡಿಯಲ್ಲಿ ದಾಸರರು ಇರಿಸಿದ್ದಾರೆ. ಯಥಾಮತಿ ನಾನು ಅರ್ಥಾನುವಾದವನ್ನು ಮಾಡಿದ್ದೇನೆ ಅಂದ್ಕೊಳ್ತಾ ಈ ದಿನದ ಭಾವಾನುವಾದವನ್ನು ಮುಗಿಸ್ತಾ ಇದ್ದೀನಿ. ಕೃಷ್ಣಾರ್ಪಣಮಸ್ತು.